ಈ ಸರ್ಕಾರದ ದುರಾಡಳಿತ ಮತ್ತು ಭ್ರಷ್ಟಾಚಾರದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೊರಟ್ರೆ ನಿಮಗೆ ನೋವಾಗುತ್ತೆ. ಏನೋ ನಾವು ಭ್ರಷ್ಟಾಚಾರ ಮಾಡಿದೀವ ಅಂತ ಹಿಂಗೆಲ್ಲ ನೀವು ಮಾತಾಡ್ತೀರಿ, ನಂಗೆ ಗೊತ್ತಿದೆ. 2022ರಲ್ಲಿ ಗುತ್ತಿಗೆದಾರರ ಸಂಘ ಮಾಡಿದಂತ ಒಂದು ಪತ್ರಿಕಾಗೋಷ್ಠಿಯನ್ನ, ಒಂದು ಪತ್ರಿಕಾ ಹೇಳಿಕೆಯನ್ನು ಇಟ್ಟುಕೊಂಡು ಒಂದು ರಾಜ್ಯ ಸರ್ಕಾರದ ಮೇಲೆ ಆರೋಪಗಳನ್ನ, ಯಾವುದೇ ದಾಖಲೆ ಇಲ್ಲದಂತ ಆರೋಪಗಳನ್ನ ನೀವು ಮಾಡಿಬಿಟ್ರಿ. ಇವತ್ತಿನ ತನಕ ಅದನ್ನು ಸಾಬೀತು ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಈಗ ನಿಮ್ಮ ಸರ್ಕಾರದ ಬಗ್ಗೆ ಬೇರೆಯವ್ರು ಬಿಡಿ ಏನೇನು ಹೇಳಿದ್ದಾರೆ ಅನ್ನೋದಕ್ಕೆ ನಾನು ಮತ್ತೆ ಬರ್ತಾ ಹೋಗ್ತಾನೆ. ನಿಮ್ಮ ಶಾಸಕರುಗಳೇ ಏನೇನು ಹೇಳಿದ್ದಾರೆ ಅಂತ ಯಾವುದೋ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಿದ್ರೆ ಆಮೇಲೆ ಅದು ಬೇರೆ ವಿಷಯ. ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ನವೆಂಬರ್ 18ನೇ ತಾರೀಕಿಗೆ ಮುಖ್ಯಮಂತ್ರಿಗಳದೊಂದು ಪತ್ರ ಬರೀತಾರೆ. ಆ ಪತ್ರ ಎಲ್ಲ ಓದಲ್ಲ, 2 ಲೈನ್ ಓದ್ತೀನಿ ಅಷ್ಟೇ. ಏನು ನಿಮ್ಮ ಸರ್ಕಾರದ ಕರಪ್ಷನ್ ಹೆಂಗಿದೆ ಅಂತ. ರಾಜ್ಯ ಸರ್ಕಾರಕ್ಕೆ ಅಪಾರ ಪ್ರಮಾಣದ ರಾಜಧನ ನಷ್ಟ ಉಂಟುವಾಗುತ್ತಿದೆ. ಇದರಲ್ಲಿ ಗಣಿ ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಇತರ ಸ್ಥಳೀಯ ಅಧಿಕಾರಿಗಳು ಶಾಮೀಲಾಗಿ ಭಾರೀ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ. ಬ್ರಾಕೆಟ್ನಲ್ಲಿ ಹೈ ಕರಪ್ಷನ್ ನಡೀತಾ ಇದೆ ಅಂತೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ. ಈ ಕೆಳಕಂಡಂತ ಭ್ರಷ್ಟ ಅಧಿಕಾರಿಗಳನ್ನ ತಕ್ಷಣ ವರ್ಗಾವಣೆ ಮಾಡಿ ಅಂತೇಳಿ 3 ಪುಟದ ಪತ್ರವನ್ನು ಅವರು ಬರೀತಾರೆ. ನಿಮ್ಮಲ್ಲಿರುವಂತ ಕ್ಯಾಬಿನೆಟ್ ದರ್ಜೆಯಲ್ಲಿರುವಂತ ಒಬ್ಬ ಆರ್ಥಿಕ ಸಲಹೆಗಾರರೇ ಈ ರಾಜ್ಯದಲ್ಲಿ ಭ್ರಷ್ಟ ಅಧಿಕಾರಿಗಳಿದ್ದಾರೆ, ರಾಜಧನ ನಷ್ಟ ಆಗ್ತಾ ಇದೆ ಅಂತ ಅಂದಾಗ್ಲೂ ಕೂಡ ನಿಮ್ ಸರ್ಕಾರಕ್ಕೇನು ಅನ್ನಿಸ್ಲೇ ಇಲ್ಲ. ಮಾನ್ಯ BR ಪಾಟೀಲ್ ಹೇಳ್ತಾರೆ, ವಸತಿಗೆ ಲಂಚ, ಸುಮ್ಮನೆ ಆರೋಪ ಬೇಡ, ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದ್ದು ಲಂಚ ನೀಡಿದವರಿಗಷ್ಟೇ ವಸತಿ ಹಂಚಿಕೆ ಮಾಡಲಾಗುತ್ತಿದೆ ಅಂತೇಳಿ ನಿಮ್ಮ ಯೋಜನಾ ಆಯೋಗದ ಉಪಾಧ್ಯಕ್ಷರು BR ಪಾಟೀಲ್ರು ಹೇಳ್ತಾರೆ. ಸಾಮಾನ್ಯ ಬಡವರಿಗೆ ತೆಗೆದುಕೊಳ್ಳುವಂತ ವಸತಿ ಯೋಜನೆಯನ್ನ ದುಡ್ಡು ಕೊಟ್ರೆ ಮಾತ್ರ ಕೊಡುತ್ತೆ ಎನ್ನುವಂತ ಮಾತನ್ನ ನಿಮ್ಮ ಮಂತ್ರಿಮಂಡಲದಲ್ಲಿರುವಂತಾರೆ, ನಿಮ್ಮ ಸರ್ಕಾರದಲ್ಲಿರುವಂತಾರೆ ಹೇಳುವಂತ ಮಾತಿದು. ಇನ್ನು ಕಾಂಟ್ರಾಕ್ಟ್ದಾರ ಸಂಘಕ್ಕೆ ಪತ್ರ ಹೋಗಿ ನಾನು ಬರ್ತೇನೆ. ಕಾಂಟ್ರಾಕ್ಟ್ ಸಂಘದವರು ಪತ್ರ ಬರೆದು ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ, ಎಲ್ಲದನ್ನು ಹೇಳಕ್ ಹೋಗಲ್ಲ. ಇಂದಿನ ಸರ್ಕಾರಕ್ಕಿಂತ ಅಂದ್ರೆ ಲಾಸ್ಟ್ ಸರ್ಕಾರಕ್ಕಿಂತ ಹೆಚ್ಚಿಗೆ ಕಮಿಷನ್ ಅನ್ನ ಆಯಾ ಇಲಾಖೆ ಅಧಿಕಾರಿಗಳು ಪಡೆಯುತ್ತಿದ್ದಾರೆ. ಸಂಬಂಧಪಟ್ಟ ಸಚಿವರನ್ನು ಭೇಟಿ ಮಾಡಿ ಭ್ರಷ್ಟಾಚಾರದ ಬಗ್ಗೆ ಅವರಿಗೆ ಗಮನಕ್ಕೆ ತಂದಿರುತ್ತೇನೆ. ಆದರೂ ಸಹ ಎಲ್ಲ ಇಲಾಖೆಗಳಲ್ಲಿ ಕಮಿಷನ್ ಜಾಸ್ತಿ ಆಗಿದೆಯೇ ವಿನ ಕಡಿಮೆ ಆಗಿಲ್ಲ ಅಂತೇಳಿ ನಿಮ್ಮ ಸರ್ಕಾರದ ಬಗ್ಗೆ ರಾಜ್ಯ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಪತ್ರ ಬರೀತಾರೆ. ಇಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದ್ರು ಕೂಡ ಯಾಕೆ ಸರ್ಕಾರಕ್ಕೆ ಏನು ಅನ್ನಿಸ್ಲಿಲ್ಲ? ನಿನ್ನೆ ಅಬ್ಕಾರಿ ಮಾರಾಟ ಸಂಘದ ಅಸೋಸಿಯೇಷನ್ ಅಧ್ಯಕ್ಷರು ಗುರುಸ್ವಾಮಿ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಇಂಟರ್ವ್ಯೂ ಎಲ್ಲದೂ ಹೋಗಲ್ಲ, ನಾನು 2 ಪ್ಯಾರ ಮಾತ್ರ ಓದ್ತೇನೆ ಇಂಟರ್ವ್ಯೂನಲ್ಲಿ. ಪತ್ರಕರ್ತ ಕೇಳ್ತಾರೆ, ಭ್ರಷ್ಟಾಚಾರ ಹೇಗೆ ನಡೆಯುತ್ತದೆ ಸ್ವಲ್ಪ ಬಿಡಿಸಿ ಹೇಳಿ ಅಂತ. ಅದಕ್ಕೆ ಅವ್ರು ಬಾರಿ ಒಂದು ಒಳ್ಳೆ ಸೆಂಟೆನ್ಸ್ ಬಳಸ್ತಾರೆ. ಹೊಸ ಪರವಾನಗಿ ಕೊಟ್ಟಿದ್ಲ ಎನ್ನುತ್ತಲೇ 5-6 ವರ್ಷಗಳಿಂದ ಡಿಮ್ಯಾಂಡ್ ಇದ್ದಂತ CL 7 ನಮೂನೆಯ 2,000 ಲಿಕ್ಕರ್ ಲೈಸೆನ್ಸ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೆ 50 ಲಕ್ಷದಿಂದ 1.5 ಕೋಟಿ ರೂಪಾಯಿಯವರೆಗೆ ಸಮಥಿಂಗ್ ನಡೆದಿದೆ, ಇದು ಓಪನ್ ಸೀಕ್ರೆಟ್ ಅಂತ ಹೇಳಿ ಆರೋಪಕ್ಕೆ ದಾಖಲೆ ಏನಾರು ಕೊಡ್ತೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅಬ್ಕಾರಿ DC SP-ನೇ ಕೋಟಿ ಕೇಳಿ 25 ಲಕ್ಷ ತೆಗೆದುಕೊಳ್ಳಾಗ ಸಿಕ್ಕಿ ಹಾಕಿಕೊಂಡಿದ್ದಾರೆ, ಇದಕ್ಕಿಂತ ಸಾಕ್ಷಿ ಬೇಕಾ? ಲಂಚಕ್ಕೆ ಎಲ್ಲಾದ್ರೂ ದಾಖಲೆ ಸಿಗುತ್ತಾ? ಇದೆಲ್ಲ ಕಾಮನ್ ಸೆನ್ಸ್ ಅಲ್ವಾ ಅಂತೇಳಿ ಅವರು ಪತ್ರ ಬರೆದು, ನಾನು ಇದನ್ನ ಬಗೆಹರಿಸ್ತಿಲ್ಲ ಅಂತಂದ್ರೆ ರಾಹುಲ್ ಗಾಂಧಿಗೆ ಪತ್ರ ಬರೀತೀನಿ, ರಾಹುಲ್ ಗಾಂಧಿನ ಭೇಟಿ ಮಾಡ್ತೀನಿ ಅಂತೇಳಿ ಮದ್ಯ ಮಾರಾಟ ಸಂಘದ ಅಧ್ಯಕ್ಷರು ಹೇಳ್ತಾರೆ. ಅಂದ್ರೆ ಇಷ್ಟೆಲ್ಲ ಕರಪ್ಷನ್ಗಳನ್ನ ನಿಮ್ಮ ಸರ್ಕಾರ ಇಷ್ಟು ವ್ಯಾಪಕವಾಗಿ ಸಮಥಿಂಗ್ ಗಳನ್ನ ಮಾಡ್ತಾ ಇದ್ರು ಕೂಡ ನಿಮ್ ಸರ್ಕಾರ ಬಾರಿ ಒಳ್ಳೆ ಸರ್ಕಾರ ಅಂತ ಹೆಂಗ್ ಹೇಳೋದು ನಾವು? ನಾನು ಪತ್ರಕರ್ತನಾಗಿ ಕೆಲಸ ಮಾಡಿದ್ದೆ ಮಾನ್ಯ ಅಧ್ಯಕ್ಷರೇ. ಅವಾಗ ಅಡ್ವರ್ಟೈಸ್ಮೆಂಟ್ಗಳಿಗೆ ಪತ್ರಿಕೆಗಳಿಗೆ ಬಂದಾಗ ಸೆಂಟಿಮೀಟರ್ಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಫಿಕ್ಸ್ ಮಾಡ್ತಾರೆ ಪತ್ರಕರ್ತ. ನಾನು ಪತ್ರಕರ್ತನಾಗಿದ್ದೆ. ಬೆಂಗಳೂರಿನಲ್ಲಿ ಚದರ ಅಡಿಗೆ ಮನೆ ಕಟ್ಟಬೇಕು ಅಂದ್ರೆ ಇಷ್ಟು ಫಿಕ್ಸ್ ಮಾಡಿದ್ದಾರೆ. ಈಗ ಸ್ಕ್ವೇರ್ ಫೀಟಿಗೆ ಇಷ್ಟು ಅಂತ
ಗ್ರಾವಿಟಿಗೆ ಇಷ್ಟು ಕೊಟ್ರೆ ಮಾತ್ರ ಅನುಮತಿ, ಇಲ್ಲಾಂದ್ರೆ ಮನೆ ಕಟ್ಲಿಕ್ಕೆ ಆಗದಲ್ಲೇ ಇರುವಂತಹ ಪರಿಸ್ಥಿತಿ ರಾಜಧಾನಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ಯಾರು ಹೇಳೋರು ಕೇಳೋರು ಯಾರಿಲ್ಲೇನು ಈ ಸರ್ಕಾರಕ್ಕೆ? ಭ್ರಷ್ಟಾಚಾರಕ್ಕೆ ಎಲ್ಲರೂ ಒಂದ್ ಕಡೆ ನಿಂತಿದೆ. ಹಂಗಾರೆ ಜಲಸಂಪನ್ಮೂಲ ಇಲಾಖೆನಲ್ಲಿ ಭಾರಿ ಪ್ರಮಾಣದ ಭ್ರಷ್ಟಾಚಾರ ಆಗಿದೆ ವರ್ಗಾವಣೆಯಲ್ಲಿ ಅಂತೇಳಿ ಎಷ್ಟು ಸರಿ ತಡೆ ಹೋಗಿದ್ದು ವಾಪಸ್ ಬಂದಿದ್ದು ನೋಡ್ಲಿಲ್ವಾ ನಾವು? ಈ ಸರ್ಕಾರದಲ್ಲಿ ಹೆಂಗಾಗಿದೆ ಅಂತ ಕೇಳಿದ್ರೆ, ಕಾಮಗಾರಿಗೆ ದುಡ್ಡು ಕೊಡಬೇಕು, ಮಂಜೂರಾ ಟೆಂಡರಿಗೆ ದುಡ್ಡು ಕೊಡಬೇಕು, LOC ಪಡೆಯಲಿಕ್ಕೆ ದುಡ್ಡು ಕೊಡಬೇಕು, ಕೊನೆಗೆ ಆ ಇಲಾಖೆಯಲ್ಲಿರುವಂತ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಿಕ್ಕೂ ಕೂಡ ದುಡ್ಡು ಕೊಡುವಂತ ಪರಿಸ್ಥಿತಿ ಈ ಜನಕೇಂದ್ರಿತ ಸರ್ಕಾರದಲ್ಲಿ. ಇದು ಜನಕೇಂದ್ರಿತ ಸರ್ಕಾರನೋ ಲಂಚ ಕೇಂದ್ರಿತ ಸರ್ಕಾರನೋ? ಬಿಲ್ ಪೇಮೆಂಟ್ ಮಾಡಬೇಕಾದ್ರೂ ಈ ಸರ್ಕಾರದಲ್ಲಿ ದುಡ್ಡು ಕೊಡಬೇಕು ಅನ್ನುವಂತ ಪರಿಸ್ಥಿತಿ ಯಾಕೆ ಸರ್ಕಾರಕ್ಕೆ ಬಂತು? ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರದಲ್ಲಿ ಲಂಚತನದ ಬೇಗುದಿಗೆ ಎಷ್ಟು ಜನ ಅಧಿಕಾರಿಗಳ ಆತ್ಮಹತ್ಯೆ ಆಯಿತು? ಈ ಸರ್ಕಾರಕ್ಕೆ ಎಲ್ಲರೂ ಒಂದು ಕಡೆಗೆ ಅನ್ನಿಸ್ಬೇಕಲ್ಲ. ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಾಗ್ಲೂ ಕೂಡ ನನಗನ್ಸುತ್ತೆ ಮಾನ್ಯ ಅಧ್ಯಕ್ಷರೇ, ನೀವು ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಜ್ಯಪಾಲರ ಆಡಳಿತವನ್ನ, ಸಂವಿಧಾನವನ್ನ ದುರುಪಯೋಗ ಮಾಡಿ 90 ಸರ್ಕಾರಗಳನ್ನ ವಜಾ ಮಾಡಿದ್ರಿ. ಭ್ರಷ್ಟಾಚಾರಕ್ಕೆ ಮತ್ತು ದುರಾಡಳಿತಕ್ಕೆ ಯಾವುದಾದ್ರೂ ಒಂದು ಸರ್ಕಾರವನ್ನ ವಜಾ ಮಾಡುವಂತ ಅರ್ಹತೆ ಇದ್ರೆ ಅದು ಕರ್ನಾಟಕ ಸರ್ಕಾರಕ್ಕೆ. ಅಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮತ್ತು ದುರಾಡಳಿತವನ್ನ ಈ ಸರ್ಕಾರ ಇವತ್ತು ಮಾಡ್ತಾ ಬಂದಿದೆ.